ಬಹುತೇಕವಾಗಿ ಶಾಸಕರು, ಮಂತ್ರಿಗಳು ಇವರೆಲ್ಲ ವಿದೇಶಕ್ಕೆ ಹೋಗುವಾಗ ನಮ್ಮ ಹಣ ಅವರ ಮೋಜು. ಈಗ ಅದರ ನೇತೃತ್ವ ಯಾರು, ಸ್ಪಾನ್ಸರ್ ಯಾರು, ಏನು, ಅವೆಲ್ಲವೂ ನಿಗೂಢವಾಗಿದೆ. ಈ ಹೊತ್ತಿನಲ್ಲಿ ನನ್ನ ಪದಗ್ರಹಣ ಆಗತಕ್ಕದ್ದು. ಅದಕ್ಕೆ ನೀವು ಒಂದು ಸ್ಪಷ್ಟತೆಯನ್ನ, ನಿಖರತೆಯನ್ನ ಕೊಡತಕ್ಕದ್ದು. ಬಜೆಟ್ ಅಧಿವೇಶನ ಯಾವಾಗ ಮುಗಿತದೆ, ಸಂಗ್ರಾಮ ಯಾವಾಗ ಆರಂಭ ಆಗತ್ತೆ, ಅದು ಯಾವ ರೀತಿ ಕೊನೆಗೊಳ್ಳುತ್ತದೆ, ಕ್ಲೈಮ್ಯಾಕ್ಸ್ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರೇಗಾದ ವಿರುದ್ಧವಾದಂಥದ್ದು, ನರೇಗಾಕ್ಕೆ ತಿದ್ದುಪಡಿಯನ್ನ ತಂದದ್ದು, ಮತ್ತೆ ಅದಕ್ಕೆ ಗಾಂಧಿಯ ಹೆಸರನ್ನ ಬದಲಾಯಿಸಿದ್ದು, ಈ ಕಾರಣಕ್ಕಾಗಿ ವಿಶೇಷ ಅಧಿವೇಶನವನ್ನ ಕರೆದು ಕೊನೆಗೂ ಅಬಕಾರಿ ಸಚಿವರ ತಲೆದಂಡಕ್ಕೆ ಅದು ಪಟ್ಟು ಹಿಡಿಯುವ ವಿರೋಧ ಪಕ್ಷದ ಅಖಾಡವಾಗಿ ಕೊನೆಗೂ ಒಂದು ಹಂತಕ್ಕೆ ಅದು ಬಂದು ತಲುಪಿದೆ. ಈ ಮಧ್ಯೆ ಎಲ್ಲೋ ಒಂದು ಕಡೆ ಕುರ್ಚಿ ಕದನಕ್ಕೆ ಒಂದು ಸಣ್ಣ ವಿರಾಮ ಸಿಕ್ಕಿದೆಯೇ? ಅಧಿವೇಶನ ಇಲ್ಲೂ ನಡೀತಾ ಇದೆ, ಅಲ್ಲಿಯೂ ಕೂಡ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಮೇಯಲ್ಲಿ ಪಂಚರಾಜ್ಯದ ಚುನಾವಣೆ. ಅಸ್ಸಾಂಗೆ ಚುನಾವಣಾ ವೀಕ್ಷಕರಾಗಿ ಯಾವತ್ತು ಡಿ ಕೆ ಶಿವಕುಮಾರನ್ನ ನೇಮಿಸಿದ್ರೋ, ಮೇವರೆಗೆ ಈ ಕುರ್ಚಿ ಕದನಕ್ಕೆ ಒಂದು ತತ್ಕಾಲದ ವಿರಾಮ ದಕ್ಕಿತು. ಅದರ ನಂತರ ಸ್ಥಳೀಯ ಚುನಾವಣೆ, ಆನಂತರ ರಾಜ್ಯಸಭಾ ಚುನಾವಣೆ. ಹೀಗೆ ಈ ಚುನಾವಣೆಗಳ ಗದ್ದಲದಲ್ಲಿ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಟ್ಟದ ಕನಸನ್ನ ಮುಂದೂಡುವ ಪ್ರಯತ್ನವನ್ನ ಹೈಕಮಾಂಡು ಮತ್ತು ಸಿದ್ದು ಬಣ ಎಲ್ಲೋ ಒಂದು ಕಡೆ ಜಂಟಿಯಾಗಿ ಮಾಡ್ತಾ ಇದೆಯೇನೋ ಅನ್ನುವಂಥ ಸಂದೇಹ ಕೂಡ ಚರ್ಚೆಗೆ ಬಂದಿತ್ತು. ಆ ಕಾರಣದಿಂದಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಒಂದು 45 ನಿಮಿಷ ಮಾತುಕತೆ, ಆಮೇಲೆ HAL ಏರ್ಪೋರ್ಟ್ ವರೆಗೆ ಖಾಸಗಿ ವಾಹನದಲ್ಲಿ ಪ್ರಯಾಣ, ಕಲಬುರಗಿಯಲ್ಲಿ ಕಾರ್ಯಕ್ರಮ, ಆನಂತರ ದೆಹಲಿ, ಈ ರೀತಿಯ ಎಲ್ಲವೂ ಆಯಿತು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದದ್ದು ಒಂದೇ, ನನ್ನನ್ನ CM ಮಾಡ್ತಿರೋ ಇಲ್ವೋ, ಒಂದು ಖಚಿತವಾಗಿ ಹೇಳ್ಬಿಡಿ, ಒಂದು ಡೇಟ್ ಅನ್ನೋ ಒಂದು ಸಮಯವನ್ನೋ ಹೇಳಿ. ಯಾವುದೇ ಕಾರಣಕ್ಕೂ ಬಜೆಟ್ ಅಧಿವೇಶನದ ಮೊದಲು ನನಗೆ ಈ ಖಾತ್ರಿತನ ಬೇಕು. ಆ ಹೊತ್ತಿಗೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಯು ಡೋಂಟ್ ವರಿ ಅನ್ನುವಂಥ ಒಂದು ಮೆಸೇಜ್ ಅನ್ನ ರಾಹುಲ್ ಗಾಂಧಿ ಕೊಡ್ತಾರೆ. ಆ ಮೆಸೇಜ್ಗಾಗಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಒಂದು ಮಧ್ಯಂತರ ಬಿಡುವನ್ನ ತೆಗೆದುಕೊಂಡಿದ್ದಾರೆ ಅಂತ ಬಹುತೇಕ ಜನ ಭಾವಿಸಿದ್ರು, ನಾವು ಭಾವಿಸಿದ್ದೆವು. ಆದರೆ ಅಲ್ಲಲ್ಲಿ ಅತ್ಯಂತ ಅರ್ಥಪೂರ್ಣವಾದಂಥ, ನಿಗೂಢವಾದಂಥ ಕಾಲ ನಿರ್ಧರಿಸ್ತದೆ, ಕಾಲ ಕೂಡಿ ಬರಬೇಕು, ಕಾಲಕ್ಕಾಗಿ ಕಾಯುತ್ತಿದ್ದೇನೆ, ಈ ರೀತಿಯ ಮಾತುಗಳು ಬರ್ತಾ ಇತ್ತು. ಒಂದು ಹಂತ ಇಷ್ಟ ಆದ್ರೆ ಇನ್ನೊಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಬ್ರದರ್ಸ್, ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಕೊಡಬಹುದಾದಂತ ಹೇಳಿಕೆಗಳನ್ನ ಮೀರಿ ವಿರೋಧ ಪಕ್ಷಗಳು ಕೊಡಬಹುದಾದ ಹೇಳಿಕೆಗೆ ಸಮಾನಾಂತರವಾಗಿ ಮೋದಿಯವರ ಬಾಯಲ್ಲಿ ಬರ್ತಾ ಇರುವಂತ ಮಾತುಗಳನ್ನ ರಿಪೀಟ್ ಮಾಡುವ ಮೂಲಕ ಬ್ಯಾಲೆಟ್ ಪೇಪರ್ನ ವಿರುದ್ಧವಾಗಿ ಇಡೀ ತನ್ನ ಮತಚೋರಿ ಅಭಿಯಾನವನ್ನ ದೇಶಾದ್ಯಂತ ಹಮ್ಮಿಕೊಂಡಂತ ರಾಹುಲ್ ಗಾಂಧಿಗೆ ಎಲ್ಲೋ ಒಂದು ಕಡೆ ಟಕ್ಕರ್ ಕೊಡುವ ರೀತಿಯಲ್ಲಿ ಮೂರ್ಖತನದ ಕೆಲಸ ಮಾಡಬೇಡಿ ಅನ್ನುವಂತೆ. ಯಾಕೆಂದ್ರೆ ಬ್ಯಾಲೆಟ್ ಪೇಪರು ಅವೈಜ್ಞಾನಿಕ, ಅಪ್ಡೇಟೆಡ್ ಅಲ್ಲ, ನಾವೀಗ ತಾಂತ್ರಿಕವಾಗಿ ತಂತ್ರಜ್ಞಾನದ ದೃಷ್ಟಿಯಿಂದ ಬಹಳ ಮುಂದೋಗಿದ್ದೇವೆ, EVM ಅನ್ನ ಬಳಸ್ತಾ ಇದ್ದೇವೆ, ಲೋಕಸಭಾ ಚುನಾವಣೆ ಅಥವಾ ವಿಧಾನಸಭಾ ಚುನಾವಣೆ ರೀತಿ ಅಲ್ಲ. ಇಲ್ಲಿಯ ಚುನಾವಣೆಯ ಅಧಿಕಾರಿಗಳು ರಾಜ್ಯದ ಇತಿಮಿತಿಯಲ್ಲಿರ್ತಾರೆ, ಯಾಕೆ ಬ್ಯಾಲೆಟ್ ಪೇಪರ್ ಅನ್ನು ಬಳಸಬೇಕು ಅಂತ ನೇರವಾಗಿ ರಾಹುಲ್ ಗಾಂಧಿಯ ಎದೆಗೆ ಎದೆ ಕೊಟ್ಟು ಮಾತಾಡಿದ ರೀತಿಯಲ್ಲಿ ಸುರೇಶ್ ಮಾತಾಡಿದರು. ಇನ್ನು ದಾವೋಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಭಾರತ ಬೆಳೆಯುತ್ತಿದೆ, ಭಾರತ ಮುನ್ನುಗ್ಗುತ್ತಿದೆ, ಆ ಮಾತನ್ನ ಭಾರತಕ್ಕೆ ಬಂದು ಕರ್ನಾಟಕಕ್ಕೆ ಬಂದು ಸಮರ್ಥಿಸಿಕೊಂಡ್ರು. ಹೊರದೇಶದಲ್ಲಿ ನಿಂತು ನಾವು ರಾಜಕೀಯ ಮಾಡಬಾರದು,
ಹೊರದೇಶದಲ್ಲಿ ನಿಂತು ನಮ್ಮ ದೇಶದ ಧ್ವಜವನ್ನ ಹಾಕೊಂಡು ಹಲವು ರಾಷ್ಟ್ರಗಳ ನಾಯಕರ ಸಮ್ಮುಖದಲ್ಲಿ ಭಾರತದ ಸಾರ್ವಭೌಮತ್ವವನ್ನ, ಭಾರತದ ಪ್ರಧಾನಿಯನ್ನು, ಭಾರತದ ಆಡಳಿತವನ್ನು ನಾವು ಹೀಗಳೆಯಬಾರದು, ರಾಜಕೀಯ ಮಾಡೋದಿದ್ರೆ ದೇಶದಲ್ಲಿ ಮಾಡಬೇಕು ಅನ್ನುವ ಮೂಲಕ ಶಿವಕುಮಾರ್ ಅವರು ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಅವರ ನಡೆ ನುಡಿ, ವಿದೇಶದ ನೆಲದಲ್ಲಿ ನಿಂತು ಭಾರತವನ್ನ ಹರಾಜಾಗ್ತಾ ಇರುವಂತ LOPಯ ಒಟ್ಟು ವರ್ತನೆಯನ್ನ ಖಂಡಿತವಾಗಿ ತುಂಡವಾಗಿ ಖಂಡಿಸಿದ್ರು ಅಂತಲೇನೆ ಅದು ವ್ಯಾಖ್ಯಾನಿಸಲ್ಪಡ್ತು. ಅದಕ್ಕೆ ಈಗ ಪೂರಕ ಅನ್ನುವ ಹಾಗೆ ಕನಕಪುರದಲ್ಲಿ ಕನಕೋತ್ಸವ ಆಯಿತು. ಮಗಳು DKಶ ಅವರ ಮಗಳು ಅಲ್ಲಿ ಉದ್ಘಾಟನಾ ಭಾಷಣವನ್ನ ಮಾಡಿದ್ರು. ಭಾರತ ಪ್ರಜ್ವಲಿಸ್ತಾ ಇದೆ, ಭಾರತ ಬೆಳೆಯುತ್ತಾ ಇದೆ, ಭಾರತ ಬಲಿಷ್ಠವಾಗ್ತಾ ಇದೆ. ಇಡೀ ಪ್ರಪಂಚದ ಒಂದು ಭೂಪಟದಲ್ಲಿ ಭಾರತದ ಬಲಿಷ್ಠತೆಯನ್ನ ಮತ್ತು ಭಾರತದ ಒಟ್ಟು ಬೆಳವಣಿಗೆಯನ್ನ ನೋಡಿದ್ರೆ ಅತ್ಯಂತ ಖುಷಿ ಆಗತ್ತೆ ಅಂತ ತಂದೆಯವರ ಮಾತಿಗೆ ಪುಟವಿಟ್ಟ ಹಾಗೆ ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಮಾತಾಡಿದರು. ಅದರ ಜೊತೆಗೆ ಕನಕಪುರದ ಕನಕೋತ್ಸವ, ಅದರ ಬೆನ್ನಿಗೆನೆ 1 ವರ್ಷದ ಹಿಂದೆ ಈ ಮೀಟಿಂಗ್ ಆಗಕೂಡದು ಅಂತೇಳಿ ಯಾವ DK ಶಿವಕುಮಾರ್ ಸರ್ಜೇವಾಲ್ರ ಮೂಲಕ ಅದನ್ನ ನಿಲ್ಲಿಸಿದ್ರೋ ಅದೇ ಮೀಟಿಂಗು ಮತ್ತೆ SC/STಯ ಹೆಸರಿನಲ್ಲಿ ಮತ್ತು ಅದರ ಇಡಿಯದಾದಂತ SCP TSP ಅದರ ಬಗ್ಗೆ ಮತ್ತೆ ಬಜೆಟಿನ ಪೂರ್ವಾಧಿವೇಶನದ ತಯಾರಿ ಈ ತರದ ನೆಪದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಹೈಕಮಾಂಡಿನ ಒಪ್ಪಿಗೆ ಪಡೆದೆ SC/ST ಶಾಸಕರ ಮೀಟಿಂಗ್ ನಡೆದಿದೆ. ಹಾಗಾದ್ರೆ ಈ ಕನಕಪುರದ ಕನಕೋತ್ಸವದಲ್ಲಿ ಹೆಚ್ಚು ಕಮ್ಮಿ 56 ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಸೇರಿ 56 ಶಾಸಕರು DK ಶಿವಕುಮಾರ್, DK ಸುರೇಶ್ ಅವರು ಸಂಘಟಿಸಿದ ನಿಯೋಜಿಸಿದ ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಗವಹಿಸ್ತಾರೆ ಅಂತಾದ್ರೆ ಇದು ಸಂಖ್ಯಾಬಲದ ಪ್ರದರ್ಶನವೇ ಅನ್ನುವ ಚರ್ಚೆ ನಡೀತಾ ಇದೆ. ಹಾಗಾದ್ರೆ DK ಶಿವಕುಮಾರ್ ಅವರ ಮುಖ್ಯಮಂತ್ರಿತ್ವದ ಕನಸು ಮತ್ತು ಅದರ ಹೋರಾಟ, ಅದರ ವರ್ತಮಾನ ಇವೆಲ್ಲದರ ಸ್ವರೂಪವಾಗಿ ಕನಕೋತ್ಸವದಲ್ಲಿ ಭಾಗವಹಿಸಿದ 56 ಜನ ಶಾಸಕರು ಈ ವಿಶೇಷ ಅಧಿವೇಶನ ನಡೆದ ನಂತರ ವಿದೇಶ ಪ್ರಯಾಣಕ್ಕೆ ಹೊರಟ 60 ಶಾಸಕರು. ಇದರ ಒಟ್ಟು ವಿದ್ಯಮಾನ ಮರ್ಮ ಏನು, ಇದರ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಬೂದಿ ಮುಚ್ಚಿದ ಕೆಂಡ ಎಷ್ಟು ದಿನ ಅದು ಮರೆಯಾಗಿರ್ಲಿಕ್ಕೆ ಸಾಧ್ಯ? ಹೊಗೆಯನ್ನ ಸೂಸುತ್ತಿರುವಂತ ಕೆಂಡ ಬೆಂಕಿಯನ್ನ ಅದು ನಿಗನಿಗಿ ಅಂತ ಹೊಮ್ಮಿಸಲೇಬೇಕು. ಕೆಲವು ಕ್ಷಣಗಳು ಅದಕ್ಕೆ ಒಂದು ವಿರಾಮವನ್ನ ಕೊಡಬಹುದು. DKC ಬ್ರದರ್ಸರ ಒಂದೇ ಒಂದು ಉದ್ದೇಶ ಏನು, ನಾವು ಕೆಲಸ ಮಾಡಿದ್ದಕ್ಕೆ ಕೂಲಿ ತೆಗೆದುಕೊಳ್ಳಲೇಬೇಕು, ಕೂಲಿ ದಕ್ಕಲೇಬೇಕು. ನಾನು ಕರ್ನಾಟಕದ ಇಡೀಯದಾದಂಥ ಒಂದು ಚಾರಿತ್ರಿಕವಾದಂಥ ಚುನಾವಣೆ ಅನ್ನುವ ರೀತಿಯಲ್ಲಿ ತನು ಮನ ಧನ ಎಲ್ಲ ಶ್ರಮವನ್ನ ಒಗ್ಗೂಡಿಸಿ 136 ಸೀಟನ್ನ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ತಂದು ಕೊಟ್ಟಿದ್ದೇವೆ. ಅದರ ಶ್ರಮ ನಮ್ಮದು, ಅದರ ಹಕ್ಕು ನಮ್ಮದು. ಮೊದಲಾಗಿ ನನಗೆ CM ಆಗುವಂತ ಎಲ್ಲ ಅವಕಾಶಗಳು ಅರ್ಹತೆ ಇದ್ದಾಗ್ಲೂ ಕೂಡ ಅದನ್ನ ತಲೆ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ನನ್ನ ಜೀವನದ ಮಹತ್ವಾಕಾಂಕ್ಷೆ ಅನ್ನುವ ರೀತಿಯಲ್ಲಿ 50-50 ಒಂದು ಅಧಿಕಾರ ಹಸ್ತಾಂತರದ ಸೂತ್ರಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಒಪ್ಪಿ ಭರವಸೆ ಕೊಟ್ಟಿದ್ರಿಂದ DK ಬ್ರದರ್ಸ್ ಅದನ್ನ ಒಪ್ಪಿಕೊಂಡ್ರು. ಅದು ಈಗಾಗಲೇ ಚರ್ಚೆ ಆಗಿದೆ. ಅದಕ್ಕೆ ರಾಹುಲ್ ಗಾಂಧಿ ಅವರೇ ಸಾಕ್ಷಿ ಪ್ರಜ್ಞೆ ಅನ್ನುವಂತ ರೀತಿಯಲ್ಲೂ ಕೂಡ DK ಶಿವಕುಮಾರ್ ಇತ್ತೀಚೆಗೆ ಅದನ್ನ ಕ್ಲಿಯರ್ ಮಾಡಿದ್ರು. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರ ಮಾತಿನ ಮೇರೆಗೆ DK ಶಿವಕುಮಾರ್ ಇಲ್ಲಿಯವರೆಗೆ ಕಾದೇ ಇದ್ದಾರೆ. ಕಬ್ಬಿಣ ಕಾದಾಗ ಎಷ್ಟು ದಿನ ಅಂತ ಬೆಸೆಯದೇನೆ ಕಾಯ್ತೀರಿ? ಹಾಗಾಗಿ ಈಗ ಬಜೆಟ್ ಅಧಿವೇಶನ ಏಪ್ರಿಲ್ ಮೊದಲ ವಾರದಲ್ಲಿ ಆಗತ್ತೆ. ಆಮೇಲೆ ಬಜೆಟಿನ ಅನುಮೋದನೆ ಮತ್ತು ಅದರ ಪಾಸಾಗುವಿಕೆಯ ಕಾರ್ಯಕ್ರಮವೇ ಈಗ ಯಕ್ಷ ಪ್ರಶ್ನೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಬಜೆಟ್ ಅಧಿವೇಶನ ಆದ ಮೇಲೆ ಹೋಗಿ ಅಲ್ಲಿ ಮಾತಾಡಬೇಕು.
ಮಾತಿನ ಪ್ರಕಾರ ಈ ಅಧಿವೇಶನ ಆದ್ಮೇಲೂ ಒಂದು ಬೈಠಕ್ಕಿದೆ. ಅದರ ಪ್ರಕಾರ ಸಿಎಂ ಪಟ್ಟದ ಕನಸು ಮುಂದುವರಿಬೇಕೋ, ಹಿಂದುಳಿತದ ಕನಸು ನನಸಾಗುದಿಲ್ವೇ, ಅಥವಾ ಅದು ಬರಿಚಿಕೆಯಾಗಿ ಉಳಿತದೋ ಡಿ ಕೆ ಶಿವಕುಮಾರ್ ಪಾಲಿಗೆ? ಒಮ್ಮೆ ಅದು ಆಗುದಿಲ್ಲ ಅಂತ ಆದ್ರೆ ಪರ್ಯಾಯ ಏನು? ಸಿದ್ದರಾಮಯ್ಯನವ್ರ ಬಣ ಇಲ್ಲಿವರೆಗೆ ವಾದಿಸ್ಕೊಂಡು ಬಂದದ್ದೇನು? ಡಿ ಕೆ ಶಿ ಅವರಿಗೆ ಸಂಖ್ಯಾಬಲ ಇಲ್ಲ, ಅವರೊಟ್ಟಿಗೆ ಯಾವುದೇ ಹೆಚ್ಚಿನ ಶಾಸಕರು ಇಲ್ಲ. ಅದಕ್ಕೆ ಡಿ ಕೆ ಶಿ ಅವರು ಏನ್ ಹೇಳಿದ್ರು? ನನ್ನೊಟ್ಟಿಗೆ 140 ಶಾಸಕರು ಇದ್ದಾರೆ, ಇನ್ಕ್ಲೂಡಿಂಗ್ ಸಿಎಂ. ನಮಗೆ ಬಲ ಇಲ್ಲ ಅನ್ನುವಂತ ನಿರ್ಬಲರು ಅಂತ ಭಾವಿಸಬೇಕಾಗಿಲ್ಲ ಅನ್ನುವಂಥದ್ದನ್ನ ಪತ್ರಿಕಾ ಮಿತ್ರರ ಎದುರನ್ನೇ ಹೇಳಿದ್ರು. ಬಹುಶಃ ನನಗನ್ನಿಸ್ತದೆ ಕನಕಪುರದ ಕನಕೋತ್ಸವ ಇವತ್ತು ಅತ್ಯಂತ ಭರ್ಜರಿಯಾಗಿ ನಡೆದಿದೆ. ಅಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮದ ತುಣುಕುಗಳು ಇವತ್ತು ವೈರಲ್ ಆಗ್ತಾ ಇದೆ. ಅಷ್ಟು ಅಚ್ಚುಕಟ್ಟಾದಂತ, ಅಷ್ಟು ಅದ್ಭುತವಾದಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಕಾರಣಕ್ಕಾಗಿನೇ ವಿಶೇಷ ಅಧಿವೇಶನದಲ್ಲಿ ಅತಿಥಿಗಳಂತೆ ಭಾಗವಹಿಸಿದ್ರು ಡಿ ಕೆ ಶಿವಕುಮಾರ್. ಆಗಾಗ ಫ್ಲೈಯಿಂಗ್ ವಿಸಿಟ್. ಅದಕ್ಕಾಗಿ ಅಶೋಕ್ ಅವ್ರು ಹೇಳ್ತಿದ್ರು, ಡಿ ಕೆ ಶಿವಕುಮಾರ್ ಎಲ್ಲೋ ಆಗಾಗ ಬಂದು ಕಾಣಿಸ್ಕೊಂಡು ಹೊರಟು ಬಿಡ್ತಾರಲ್ಲ, ಏನ್ ಕಾರಣ ಅಂತ ಅವರು ಅದನ್ನ ಪ್ರಶ್ನೆ ಮಾಡಿದ್ರು. ಪ್ರಾಯಶಃ ಡಿ ಕೆ ಶಿವಕುಮಾರ್ ಅಧಿವೇಶನಕ್ಕೆ ಹೆಚ್ಚಿನ ಮಹತ್ವವನ್ನು, ಹೆಚ್ಚಿನ ಸಹಭಾಗಿತ್ವವನ್ನು ನಾನು ಕೊಡಬಾರದು ಅನ್ನುವಂತ ಯೋಚನೆ ಮತ್ತು ಆ ಯೋಜನೆಯನ್ನ ತಯಾರಿಸಿಯೇ ಅದೇ ಹೊತ್ತಿಗೆ ಕನಕೋತ್ಸವವನ್ನ ಇಟ್ಕೊಂಡ್ರೋ ಏನೋ ಅನ್ನುವ ಚರ್ಚೆಯೂ ನಡೀತಾ ಇದೆ. ಕನಕೋತ್ಸವದಲ್ಲಿ 56 ಶಾಸಕರು ಭಾಗವಹಿಸಿದ್ದಾರೆ. 56 ಶಾಸಕರು ಭಾಗವಹಿಸಿದ್ರ ಅರ್ಥ ಏನು? ಸಂಖ್ಯಾಬಲ ಇಲ್ಲ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿಗಳಿಗೆ ತನ್ನ ಸಂಖ್ಯಾಬಲ ಎಷ್ಟು, ಮನಸ್ಸು ಮಾಡಿದ್ರೆ ನಾನು ಸಂಖ್ಯೆಯನ್ನ ಎಷ್ಟೊತ್ತಿಗೂ ಬಲವಾಗಿ ಪರಿವರ್ತಿಸಿಕೊಳ್ಳಬಲ್ಲೆ, ನನ್ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಅನ್ನುವ ಸಂದೇಶವನ್ನ ನೇರವಾಗಿ ಸಿದ್ದು ಬಣಕ್ಕೆ ಮತ್ತು ಹೈಕಮಾಂಡಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನದಲ್ಲಿ 99.9% ಬಹುಶಃ ಡಿ ಕೆ ಬ್ರದರ್ಸ್ ಯಶಸ್ವಿಯಾಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಹೋದವರ ಪಟ್ಟಿ ನೋಡ್ಬೇಕು ನೀವು, ಅದು ಭಾರಿ ಮಜಾ ಇದೆ. ಶಿವಲಿಂಗೇಗೌಡರು, ಕುಣಿಗಲ್ ರಂಗನಾಥ್, ನಂಜೇಗೌಡರು, ಬಸವರಾಜ್, ಶಿವಲಿಂಗ, ದರ್ಶನ್ ಧ್ರುವನಾರಾಯಣ್, ಆಮೇಲೆ ಪ್ರದೀಪ್ ಈಶ್ವರ್, ನೆಲಮಂಗಲ ಶ್ರೀನಿವಾಸ್, ಬಿ ಆರ್ ಪಾಟೀಲ್, ನರೇಂದ್ರ ಸ್ವಾಮಿ, ಬಾಬಾ ಪಾಟೀಲ್, ಎಸ್ ಪೊನ್ನಣ್ಣ, ಭೀಮಣ್ಣ ನಾಯ್ಕ್, ಸಲೀಂ ಅಹಮದ್, ಗಾಣಿಗರವಿ, ಅಪ್ಪಾಜಿ ನಾಡಗೌಡ, ಯಾಸಿರ್ ಖಾನ್ ಪಠಾಣ್, ಅಪ್ಪಾಜಿ ಗೌಡ, ಶ್ರೀನಿವಾಸ ಮಾನೆ, ಗಣೇಶ್ ಪ್ರಸಾದ್, ಪ್ರಕಾಶ್ ಕೋಳಿವಾಡ, ಮಂತರ್ ಗೌಡ, ಅನಿಲ್ ಚಿಕ್ಕಮಾದು, ಬಿಬಿ ಚಿಮ್ಮನಕಟ್ಟಿ, ಶರತ್ ಬಚ್ಚೇಗೌಡ, ಗಣೇಶ್ ಹುಕ್ಕೇರಿ, ರಾಜಾ ವೇಣುಗೋಪಾಲ್ ನಾಯಕ್, ಅದರ ಜೊತೆಗೆ ಮುನಿಯಪ್ಪ, ಸಿ ಪಿ ಯೋಗೇಶ್ವರ್, ರವಿಶಂಕರ್ ಇವರನ್ನೊಳಗೊಂಡು ಎಲ್ಲರೂ ಭಾಗವಹಿಸಿದ್ರು. ಹಾಗಾದ್ರೆ ಈ ನಂಬರ್ ಗೇಮ್ ಅನ್ನ ಖಚಿತಪಡಿಸಿ ನೀವು ಅಂದುಕೊಂಡಾಗೆ ಡಿ ಕೆ ಶಿವಕುಮಾರ್ ನಿರ್ಬಲರಲ್ಲ, ಸಂಖ್ಯಾಬಲ ಇಲ್ಲ ಅಂತ ಭಾವಿಸಬೇಡಿ. ಇದರ ಅರ್ಥ ಎರಡು ಇರಬಹುದು. ನನ್ನೊಟ್ಟಿಗೆ ಬಲಾಬಲ ಅಂತ ಬಂದ್ರೆ ನಾನು ಅದಕ್ಕೂ ಸಿದ್ಧವಾಗಿದ್ದೇನೆ, ನೀವು ಅದನ್ನ ಯೋಚನೆ ಮಾಡಬೇಡಿ. ಒಮ್ಮೆ ನೀವು ನನ್ನನ್ನ ಇದೇವರೆಗೂ ನಿರ್ಲಕ್ಷ್ಯವೋ ಅಥವಾ ನೀವು ಅದನ್ನ ಬೇಕಂತಲೇ ಮುಂದೂಡುತ್ತಿದ್ದೀರೋ ಅಥವಾ ಒಂದು ಸಮಸ್ಥಿತಿಯನ್ನ ಕಾದುಕೊಂಡು ಎಲ್ಲರನ್ನು ಸರಿಪಡಿಸಿ ನನ್ನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವುದಕ್ಕಾಗಿ ನೀವು ಕಾಲಕ್ಕಾಗಿ ಕಾಯ್ತಾ ಇದ್ದೀರೋ ನನಗೆ ಅರ್ಥ ಆಗುತ್ತಾ ಇಲ್ಲ. ನನ್ನನ್ನ ನೀವು ಸಿಎಂ ಮಾಡಿದ್ರೆ ಓಕೆ, ಅದರ ಬಲಾಬಲದ ಪ್ರಶ್ನೆ ಬಂದ್ರೆ ಬಲಾಬಲದ ಪ್ರಶ್ನೆ ಪ್ರದರ್ಶನಕ್ಕೂ ಸಿದ್ಧವಾಗಿದ್ದೇನೆ. ಅದರ ಜೊತೆಗೆ ನೀವು ನನ್ನನ್ನ ನಿರ್ಲಕ್ಷಿಸಿದ್ರೆ ನನ್ನೊಟ್ಟಿಗೆ ಇರುವಂತ ಜನಗಳು ಎಷ್ಟು ಅನ್ನುವಂತ ಒಂದು ಸಣ್ಣ ದರ್ಶನ, ಸಣ್ಣ ಪ್ರದರ್ಶನ, ಸಣ್ಣ ಒಂದು ನಿಮಗೆ ಶಾಕ್ ನಾನು ಕೊಡ್ತಾ ಇದ್ದೇನೆ. ಅದನ್ನು ಸ್ವೀಕರಿಸಿ. ಕೊಟ್ರೆ ಓಕೆ, ಕೊಡದೇ ಇದ್ರೆ ನಮಗೆ ಬೇರೆ ದಾರಿ ಇದೆ ಅನ್ನುವುದನ್ನ ಕನಕಪುರದ ಕನಕೋತ್ಸವದಲ್ಲಿ ನಿರ್ದಿಷ್ಟವಾಗಿ ಡಿ ಕೆ ಶಿವಕುಮಾರ್
ಅದನ್ನ ತೋರಿಸಿಕೊಟ್ರು ಸಿದ್ದು ಬಣಕ್ಕೆ, ಪರ್ಯಾಯವಾಗಿ ಹೈಕಮಾಂಡಿಗೆ. ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆಯೂ ನಡೆದಿದೆ. ಅದೇನು ಅಂತಂದ್ರೆ 60 ಜನ ಶಾಸಕರು ವಿದೇಶ ಪ್ರವಾಸ ಕೊಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡ್, ಆಸ್ಟ್ರೇಲಿಯಾ ಅಧ್ಯಯನ ಕಮಿಟಿ ಆ ಹೆಸರು. ಅದರ ಜೊತೆಗೆ ವಿಶ್ರಾಂತಿ ಇರಬಹುದು, ಯಾಕೆಂದ್ರೆ ವಿಶೇಷ ಅಧಿವೇಶನದಲ್ಲಿ ಸಿಕ್ಕಾಪಟ್ಟೆ ಕೂಗಾಟ, ಹಾರಾಟ, ಯಾವ್ಯಾವುದೋ ಅಸಂವಿಧಾನಿಕ ಶಬ್ದಗಳ ಬಳಕೆ, ಹೊಯ್ಕೈ. ಈ ಸರಿ ಅದು ಪಕ್ಕ ಕಲಾಸಿ ಪಾಳ್ಯ ತರ ಇತ್ತು. ಇನ್ಕ್ಲೂಡಿಂಗ್ ಸಿಎಂ ಸಿದ್ದರಾಮಯ್ಯನವರು ಕೂಡ ತೋಳ್ಬಲವನ್ನು, ತೊಡೆಬಲವನ್ನು, ಮತ್ತೆ ಅವರ ಶೌರ್ಯ, ಧೈರ್ಯ, ಪ್ರತಾಪ ಎಲ್ಲದರ ಪ್ರದರ್ಶನವೂ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಬಹುಶಃ ಒಂದು ರಿಲ್ಯಾಕ್ಸೇಷನ್ಗೆ ಹೋಗಬಹುದು ಅನ್ನುವಂತ ಒಂದು ಐಡಿಯಾ. ಅದಕ್ಕೆ ಅಧ್ಯಯನದ ಹೆಸರು. ಬಹುತೇಕವಾಗಿ ಶಾಸಕರು, ಮಂತ್ರಿಗಳು ಇವರೆಲ್ಲ ವಿದೇಶಕ್ಕೆ ಹೋಗುವಾಗ ನಮ್ಮ ಹಣ, ಅವರ ಮೋಜು, ಅವರ ಮಸ್ತಿ, ಅಧಿಕಾರ ಬದಲಾವಣೆಗೆ ರೆಸಾರ್ಟ್ ರಾಜಕಾರಣ, ಬಾಂಬೆ ಬಾಯ್ಸ್ ಮಾಡಿದ್ರಲ್ಲ, ಅದನ್ನ ನಮ್ಗೆ ಇನ್ನೂ ನೆನಪಿದೆ. ಇನ್ನು ಜಮೀರ್ ಅಹಮದ್ ಅಲ್ಲಿ ಕುಮಾರಣ್ಣನೊಟ್ಟಿಗಿದ್ದಾಗ ಅಲ್ಲಿ ಬಸ್ ಹಿಡ್ಕೊಂಡು ಎಷ್ಟೆಷ್ಟೆಲ್ಲ ರೆಸಾರ್ಟ್ಗೆ ಹೋದ್ರು, ಏನ್ ಕತೆ ಅವೆಲ್ಲ ನೋಡಿದ್ದೇವೆ, ಗೋವಾದಿಂದ ಬೆಂಗಳೂರುವರೆಗೆ. ಈ ರೀತಿಯ ಒಂದು ರೆಸಾರ್ಟ್ ರಾಜಕಾರಣದ ಪೂರ್ವ ಮಂಚ, ಪೂರ್ವ ರಂಗ, ತಾಲೀಮು ಬಹುಶಃ DKಶಿ ಅವರ ಕಡೆಯಿಂದ ನಡೀತಾ ಇದೆಯೇ ಅನ್ನುವ ತರ್ಕವು ಈಗ ಗಟ್ಟಿಯಾಗಿ ಮುನ್ನೆಲೆಗೆ ಬಂದಿದೆ. ಒಂದು ಕಡೆ ಕನಕಪುರದ ಕನಕೋತ್ಸವದಲ್ಲಿ ಬಲ ಪ್ರದರ್ಶನ, ಇನ್ನೊಂದು ಕಡೆ ಅಧಿವೇಶನ ಮುಗಿದ ಮೇಲೆ ವಿದೇಶದ ಪ್ರಯಾಣ 60 ಶಾಸಕರು. ಈಗ ಅದರ ನೇತೃತ್ವ ಯಾರು, ಸ್ಪಾನ್ಸರ್ ಯಾರು, ಏನು ಅವೆಲ್ಲವೂ ನಿಗೂಢವಾಗಿದೆ. ಆದರೆ ಕನಕಪುರದ ಕನಕೋತ್ಸವದ 56 ಜನ, ಇಲ್ಲಿ ಹೊರಟಂತ 60 ಜನ, ಇದು ಎರಡರ ಮಧ್ಯೆ ಎಲ್ಲೋ ಒಂದು ಕಡೆ DK ಬ್ರದರ್ಸ್ ಅವರ ಚಾಣಾಕ್ಷ ಮತಿ ರೆಸಾರ್ಟ್ ರಾಜಕಾರಣದ ಮುನ್ಸೂಚನೆ ಗಟ್ಟಿಯಾಗಿ ಇದೆ ಅನ್ನುವಂತ ತರ್ಕ ಈ ಹೊತ್ತಿನಲ್ಲಿ ರಾಜಕೀಯವಾಗಿ ಬಹಳಷ್ಟು ಗಟ್ಟಿಯಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಇದೇ ಹೊತ್ತಿನಲ್ಲಿ SC/ST ಶಾಸಕರು ಹೆಚ್ಚು ಕಮ್ಮಿ 20ಕ್ಕೂ ಹೆಚ್ಚು ಶಾಸಕರು ಗೃಹ ಮಂತ್ರಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ನೈಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದೇ ಮೀಟಿಂಗಿಗೆ DK ಶಿವಕುಮಾರ್ ಅವರು 2025 ಜನವರಿ ಕಳೆದ ವರ್ಷ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿನೇ ಕೊನೆ ಹಂತದಲ್ಲಿ ಸರ್ಜೇವಾಲಾ ಫೋನ್ ಮಾಡಿ ಆ ಮೀಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಸಿದ್ದರಾಮಯ್ಯನವರು ಈಗ ಈ ಸಭೆಯನ್ನ ಬಜೆಟಿನ ಪೂರ್ವ ಒಂದು ಎಲ್ಲ ಶಾಸಕರು ಇವರದು ಏನೇನೋ ಅಹವಾಲಿದೆ, ಅವರ ಅಭಿಪ್ರಾಯಗಳೇನು ಅದನ್ನೆಲ್ಲ ಕೇಳಬೇಕು. ಅದರ ಜೊತೆಗೆ ನಾವು ಈಗ SCPT SP ಅದರ ಒಂದು ವಿಲೇವಾರಿ, ಅದಕ್ಕೆ ಮೀಟಿಂಗು, ಆ ಸಮುದಾಯಕ್ಕೆ ಏನು ನ್ಯಾಯ ದೊರಕಿಸ್ಕೊಡ್ಬೇಕು, ಹಿಂದೇನಾಗಿದೆ, ಮುಂದೇನಾಗಬೇಕು, ಈ ತರದ ಎಲ್ಲ ಒಂದು ಚರ್ಚೆಗೆ ನಾವು ಅವರೊಟ್ಟಿಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ದೇವೆ ಅಂತೇಳಿ ಹೈಕಮಾಂಡ್ ಇಂದ ಅಪ್ಪಣೆಯನ್ನು ತೆಗೆದುಕೊಂಡಿದ್ದಾರೆ. ಇದರ ಅರ್ಥ ಏನು? ಜನವರಿಯಲ್ಲಿ DK ಶಿವಕುಮಾರ್ ಯಾವ ಮೀಟಿಂಗ್ ಅನ್ನ ತನ್ನ ಪ್ರಭಾವದಿಂದ ತನ್ನ ಅಧ್ಯಕ್ಷತೆಯಲ್ಲಿ, KPCC ಅಧ್ಯಕ್ಷತೆಯಲ್ಲಿ ಈ ಮೀಟಿಂಗ್ ಅನ್ನ ಮುಂದೂಡಿದ್ರು, ಅದೇ ಮೀಟಿಂಗ್ ಅನ್ನ ಈಗ ಸಿದ್ದರಾಮಯ್ಯನವರು ಹೈಕಮಾಂಡಿನ ಪರ್ಮಿಷನ್ ಮೇರೆಗೆ ನಾನು ಮಾಡುತ್ತೇನೆ, ಆ ಮೂಲಕ DK ಶಿವಕುಮಾರ್ಗೆ ಒಂದು ಡಿಚ್ಚಿಯನ್ನ ಕೊಡ್ತೇನೆ. ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಚರ್ಚೆಯಾದ ವಿಷಯವೇ ದಲಿತಾಸ್ತ್ರ. ಈಗ ಅಧಿವೇಶನ ಮುಗಿದ ಮೇಲೆ ದೆಹಲಿಗೆ ಹೋಗ್ಲಿಕ್ಕಿದೆ, ಆಮೇಲೆ ಬಜೆಟ್ ತಯಾರಿ, ಬಜೆಟ್ ಅಧಿವೇಶನ, ಬಜೆಟ್ ಅಧಿವೇಶನದ ನಂತರ ಬಜೆಟಿನ ಅನುಮೋದನೆ ಮತ್ತು ಅದರ ಪಾಸ್ ಆಗ್ಬೇಕು. ಆ ಹೊತ್ತಿನಲ್ಲೇ DK ಶಿವಕುಮಾರ್ ಪಟ್ಟು ಹಾಕಿ ಕೂತಿದ್ದಾರೆ. ನೀವು ನನ್ನನ್ನು ಏನ್ ಮಾಡ್ತೀರಿ ಅದನ್ನ ಹೇಳಿ, CM ಮಾಡ್ತಿರೋ ಇಲ್ವೋ? ಯಾಕೆಂತಂದ್ರೆ ಮಾರ್ಚ್ 10ಕ್ಕೆ ಅವರು ಅಧ್ಯಕ್ಷರಾಗಿ 6 ವರ್ಷ ಆಗತ್ತೆ. ಈ ಹೊತ್ತಿನಲ್ಲಿ ನನ್ನ ಪದಗ್ರಹಣ ಆಗತಕ್ಕದ್ದು, ಅದಕ್ಕೆ ನೀವು ಒಂದು ಸ್ಪಷ್ಟತೆಯನ್ನ, ನಿಖರತೆಯನ್ನ ಕೊಡತಕ್ಕದ್ದು ಅಂತ ಅವ್ರು ಕೂತಿದ್ದಾರೆ. ಬಲಾಬಲದ ಪ್ರದರ್ಶನ ಬಂದ್ರು, ಐ ಆಮ್ ರೆಡಿ ಟು ಫೇಸ್ ಅಂತ ಅದಕ್ಕೂ ರೆಡಿ ಮಾಡಿ ಕನಕಪುರದ ಕನಕೋತ್ಸವದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಲ್ಲೇನಾಯ್ತು? ಬಜೆಟ್ಗೇನೋ ಅದು ಇದು ಅದೆಲ್ಲ ನಾಮಕಾವಾಸ್ತೆ ಚರ್ಚೆ. ಆದರೆ ಮುಖ್ಯವಾಗಿ ಚರ್ಚೆಗೆ ಇಲ್ಲಿ SC/ST ಮೀಟಿಂಗ್ ಅಲ್ಲಿ ಬಂದ ಚರ್ಚೆಯಲ್ಲಿ 1 ಪಾಯಿಂಟ್ ಪ್ರೋಗ್ರಾಮ್. DK ಮುಖ್ಯಮಂತ್ರಿ ಅಂತ ಏನಾದ್ರೂ ಹೈಕಮಾಂಡ್ ನಿರ್ಧರಿಸುವ ಸಂದರ್ಭ ಬಂದ್ರೆ ನಾವು
ಒಂದೇ ಒಂದು, ಸಿದ್ದರಾಮಯ್ಯನವರ ಬದಲಾವಣೆ ಅನಿವಾರ್ಯ ಅನ್ನೋದನ್ನ ಹೈಕಮಾಂಡ್ ನಿರ್ಧರಿಸ್ತದೆ ಅಂತಾದ್ರೆ ನಮಗೆ ದಲಿತ ಮುಖ್ಯಮಂತ್ರಿ ಬೇಕು. ಅದು ಯಾರು? ಅದರ ಗೊಂದಲವೇ ಬೇಡ. ಏಕೈಕ ಆಯ್ಕೆ ಪರಮೇಶ್ವರ್. ಇದನ್ನ ಈ ಸಭೆ ನಿರ್ಣಯಿಸಿದೆ. ಹಾಗಾಗಿ ಈಗ ಸಿಎಂ ಕುರ್ಚಿಯ ಕದನ ನೇರ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಹಣಾಹಣಿಯಾಗಿ ಮಾರ್ಪಟ್ಟಿದೆ. ಬಲಾಬಲದ ಪ್ರದರ್ಶನಕ್ಕೆ ಮುಂದಾಗುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬಜೆಟ್ ಅಧಿವೇಶನ ಯಾವಾಗ ಮುಗಿತದೆ, ಸಂಗ್ರಾಮ ಯಾವಾಗ ಆರಂಭ ಆಗತ್ತೆ, ಅದು ಯಾವ ರೀತಿ ಕೊನೆಗೊಳ್ತದೆ, ಕ್ಲೈಮ್ಯಾಕ್ಸ್ ಏನು ಅನ್ನೋದ್ರ ಬಗ್ಗೆನೇ ಈಗ ಚರ್ಚೆ. ಆಡಳಿತದ ಬಗ್ಗಲ್ಲ, ಪೊಲೀಸ್ ಇಲಾಖೆಯ ನಿರ್ವೀರ್ಯತೆ ಬಗ್ಗಲ್ಲ, ಪೊಲೀಸ್ ಇಲಾಖೆಯ ಪೊಲೀಸರ ಮೇಲೆ, ಹೆಣ್ಣುಮಕ್ಕಳ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯದ ಮೇಲೂ ಅಲ್ಲ, ಯಾವುದೂ ಅಲ್ಲ. ಆಡಳಿತ ಗೀಡಳಿತ ಎಲ್ಲ ಒಂದು ನಾಮಕಾವಸ್ಥೆ. ಈಗ ಏನು ರಾಜ್ಯ ಸರ್ಕಾರದ ಮುಂದಿದೆ ಅಂತಂದ್ರೆ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡುವಂತ ಯಾವ ಅಸ್ತ್ರಗಳನ್ನೂ ಬಿಡಬಾರದು ಅಂತ ಸಿದ್ದರಾಮಯ್ಯನವರ ಪಟ್ಟು. ಅದಕ್ಕಾಗಿನೇ ವಿಶೇಷ ಅಧಿವೇಶನ, ಈ ನರೇಗಾಕ್ಕೆ ಹೆಸರು ಮತ್ತು ಅದರಲ್ಲಿ ಆಗ್ತಾ ಇರುವಂತ ಕೊಳ್ಳೆ ಹೊಡೆತಾ ಇದ್ದಂತ ಕಾಂಗ್ರೆಸ್ ಪುಡಾರಿಗಳಿಗೆ ಬೀಗ ಹಾಕ್ಲಿಕ್ಕೆ, ಅದನ್ನ ಸರಿಯಾದ ರೀತಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುವಂತ ನೇರ ಮಾರ್ಗವನ್ನ, ಸ್ವಚ್ಛ ಮಾರ್ಗವನ್ನ, ಶುದ್ಧ ಮಾರ್ಗವನ್ನ ಕಂಡುಹಿಡಿದಂತ ಅದರ ಒಂದು ತಿದ್ದುಪಡಿ ಏನಿದೆ ಆ ಕಾಯ್ದೆಗೆ ತಂದದ್ದು, ಅದನ್ನ ಶತಾಯಗತಾಯ ಅದನ್ನ ವಿರೋಧಿಸಬೇಕು. ಆ ಮೂಲಕ ಹೈಕಮಾಂಡ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಖುಷಿ ಪಡಿಸ್ಬೇಕು. ಅಲ್ಲಿ ಒಂದು ಸಾಫ್ಟ್ ಕಾರ್ನರ್ ಇದ್ರೆ, ಈಗ ಒಂದೊಮ್ಮೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದ್ರೆ ನಾವು ರೆಡಿ ಇಲ್ಲ, ದಲಿತಾಸ್ತ್ರ, ಅಹಿಂದಾಸ್ತ್ರವನ್ನ ನಾವು ಬಳಸ್ತೇವೆ, ನಮಗೆ ನೀವು ಪರಮೇಶ್ವರ್ ಅವರನ್ನ ತನ್ನಿ, ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು, ಈ ರೀತಿಯ ಪಟ್ಟು ಹಿಡಿದ್ರೆ ಆ ಕಡೆಗೆ ಡಿ.ಕೆ.ಶಿಯನ್ನು ಒಲಿಸಲಾಗದೆ, ಇಲ್ಲಿ ಸಿದ್ದರಾಮಯ್ಯನವರನ್ನು ಒಲಿಸಲಾಗದೆ, ಈ ಗೊಂದಲದಲ್ಲಿ ಕೊನೆಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಪತನದ ಭೀತಿ ಏನಾದ್ರೂ ಉಂಟಾಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಹೈಕಮಾಂಡ್ ಯಾವುದು ಬೇಡ, ಇದ್ದ ಸ್ಥಿತಿಯ ಮುಂದುವರಿಲಿ ಅಂತಂದ್ರೆ ಡಿ.ಕೆ. ಶಿವಕುಮಾರ್ಗೆ ಶೂನ್ಯ ಸಂಪಾದನೆ, ಸಿಎಂಗೆ ಅದು ಗಜಕೇಸರಿ ಯೋಗ, ಅವರನ್ನೇ ಮುಂದುವರಿಸುವಂತ ಅನಿವಾರ್ಯತೆಯನ್ನ ಸೃಷ್ಟಿಸುವುದಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯಗಾಗ್ಲಿ ಬಾಕಿಯ SC ಹಿನ್ನೆಲೆ ಇದ್ದಂತ ಒಂದು ಶಾಸಕರಿಗಾಗ್ಲಿ ಪರಮೇಶ್ವರನ್ನ ಮುಖ್ಯಮಂತ್ರಿ ಮಾಡುವಂತದ್ದು ಉದ್ದೇಶವೂ ಅಲ್ಲ, ಯೋಜನೆಯೂ ಅಲ್ಲ, ಮತ್ತೆ ಯಾವುದೇ ರೀತಿಯ ಆ ಒಂದು ಸಾಧ್ಯತೆಯೂ ಇಲ್ಲ. ಡಿ.ಕೆ. ಅವರಿಗೆ ಟಕ್ಕರ್ ಕೊಡಬೇಕು ಅಂದ್ರೆ ದಲಿತಾಸ್ತ್ರ ಮಾತ್ರ. ಯಾಕಂದ್ರೆ 28ರ ಚುನಾವಣೆಗೆ ಅದು ತೊಂದರೆ ಆಗತ್ತೆ. ಆದ್ರಿಂದ ಡಿ.ಕೆ.ಯೂ ಬೇಡ, ದಲಿತರು ಮುಖ್ಯಮಂತ್ರಿ ಆಗುವುದು ಬೇಡ, ಸಿದ್ದರಾಮಯ್ಯನವರು ಮುಂದುವರಿಸಿ, 28ಕ್ಕೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂತ ಆಸೆ ಇರಬಹುದು. ಆ ತರದ ಒಂದು ಯೋಜನೆ, ಷಡ್ಯಂತ್ರ, ಚಾಣಾಕ್ಷತನ, ಆ ಚಾಣಾಕ್ಷತನದ ಒಂದು ದಾಳವನ್ನ ಸಿದ್ದರಾಮಯ್ಯನವರು ಎಷ್ಟು ಗಟ್ಟಿಯಾಗಿ ಉಳಿಸಿದಾರೋ ಅದೇ ದಾಳಕ್ಕೆ ಪ್ರತಿ ದಾಳಿ ಅನ್ನುವ ರೀತಿಯಲ್ಲಿ ದಾಳವನ್ನ ಕನಕಪುರದ ಕನಕೋತ್ಸವ ಮತ್ತು ವಿದೇಶ ಪ್ರವಾಸದ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಉರುಳಿಸಿದರೆ, ನನ್ನನ್ನ ನೀವು ಮಾಡಿದ್ರೆ ಬಚಾವು, ಮಾಡದೇ ಇದ್ರೆ ಕಾಂಗ್ರೆಸ್ ಸರ್ಕಾರವೇ ಬಚಾವ್ ಆಗುವುದಿಲ್ಲ. ನೆನಪಿಡಿ, ನನಗೆ ಬೇರೆ ಆಪ್ಷನ್ ಇದೆ, ನನ್ನೊಟ್ಟಿಗೂ ಜನ ಇದ್ದಾರೆ, ನನಗೂ ಸಂಖ್ಯೆಗಳು ಗೊತ್ತುಂಟು. ಗುರಿ ಮುಟ್ಟುವವನು ಮಾರ್ಗ ಮದ್ದು ಯಾವತ್ತೂ ವಿರಮಿಸಬಾರದು. ಇದು ಡಿ.ಕೆ. ಶಿವಕುಮಾರ್ದಲ್ಲ, ಡಿ.ಕೆ. ಸುರೇಶನ ಮಾತು. ಅದರ ಅರ್ಥ ಏನು? ಗುರಿ ಮುಟ್ಟುವವನು ಅವನು ನಿರಂತರವಾಗಿ ನಡೀತಾ ಇರಬೇಕು, ಚಲಿಸ್ತಾ ಇರಬೇಕು. ಅದು ಏನಾದ್ರೂ ಸವಾಲು ಬರಲಿ, ಏನಾದ್ರೂ ಆಗ್ಲಿ, ಗುರಿ ಮುಟ್ಟಲೇಬೇಕು ಅಂತ ಹಠ ತೊಟ್ರೆ ಆಗತ್ತೆ. ತಾಳ್ಮೆಗೂ ಒಂದು ಅಂತ್ಯವಿದೆ, ಅಧಿಕಾರಕ್ಕೂ ಒಂದು ಕೊನೆ ಹೇಗಿದೆಯೋ ತಾಳ್ಮೆಗೂ ಒಂದು ಅಂತ್ಯ ಇದೆ. ಅಂದ್ರೆ ನಾವು ತಾಳ್ಮೆಗೆಟ್ಟಿದ್ದೇವೆ, ಇನ್ನು ನಾವು ಕಾಯುವ ಸ್ಥಿತಿಯಲ್ಲಿಲ್ಲ. ಇನ್ನೂ ನಮ್ಮನ್ನು ಕಾಯಿಸಿದ್ರೆ ನೀವು ಆಗುವಂತ ಎಲ್ಲ ಅನಾಹುತ, ಬ್ಲಾಸ್ಟಿಗೆ ನೀವು ತಯಾರಿರತಕ್ಕದ್ದು ಹೈಕಮಾಂಡಿಗೂ ಸಿದ್ದರಾಮಯ್ಯನವರು. ಈ ರೀತಿಯ ಒಂದು ಖಚಿತತೆಗೆ ಬಂದಿರೋದ್ರಿಂದ ಈ ಮಾರ್ಚ್ ಹೊತ್ತಿನಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಮತ್ತು ರಾಜ್ಯಾಡಳಿತದಲ್ಲಿ ಬಹಳ ದೊಡ್ಡ ಒಂದು ಉತ್ಪಾತ, ಸುನಾಮಿ ಕಾದಿದೆ ಅನ್ನೋದನ್ನ ಎಲ್ಲರೂ ಅದನ್ನ ಭಾವಿಸ್ತಾ ಇದ್ದಾರೆ ಮತ್ತು ಅದನ್ನ ಎದುರು ನೋಡ್ತಾ ಇದ್ದಾರೆ. ನಮಸ್ತೆ.